ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಬೇಗನೆ ಬೆಳಗ್ಗೆ ಎದ್ದು ನಿನ್ನೆ ಬಂದದ್ದು ಲೇಟ್ ಆಯಿತು. ಸೊ ಹಾಗಾಗಿ ರಂಗೋಲಿ ಹಾಕಬೇಕಾಗಿತ್ತು. ಇವತ್ತು ಬೇಗನೆ ಎದ್ದು ನಿದ್ದೆ ಬೇರೆ ಆಗಿರಲಿಲ್ಲ. ರಂಗೋಲಿನ ಬರೋವಾಗ ಟ್ರೈನಲ್ಲೇ ನೋಡ್ಕೊಬಂದೆ ವರಮಹಾಲಕ್ಷ್ಮಿಗೆ ಯಾವ ಥರ ರಂಗೋಲಿ ಹಾಕಬೇಕು ಅಂತ. ಯೂಶಲಿ ಡೈಲಿ ಅಂತೂ ನಾನು ಯಾವ ರಂಗೋಲಿನೂ ಹಾಕಲ್ಲ. ಈ ಥರ ಹಬ್ಬ ಏನಾದ್ರು ಈ ವರ್ಷ ಈ ಥರ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿ ದೇವಿನ ದೊಡ್ಡದಾಗಿ ಕೂರಿಸಿರೋದು. ಹೋದ ವರ್ಷ ಎಲ್ಲ ಚಿಕ್ಕದಾಗಂತ ಬೊಂಬೆ ದೇವರು ಇತ್ತು, ಅದು ಅಷ್ಟು ಲುಕ್ ಅನ್ನಿಸ್ತಿರ್ಲಿಲ್ಲ. ಅಂದರೆ ಡೆಕೋರೇಷನ್ ತುಂಬ ದೊಡ್ಡದು ಅನ್ಸೋದು, ದೇವಿ ಮಾತ್ರ ಚಿಕ್ಕದು ಅನ್ಸೋದು ಮೂರ್ತಿ. ಹಾಗಾಗಿ ಈ ವರ್ಷ ಮಾರ್ಕೆಟಲ್ಲಿ ಸಿಗೋ ಅಂಥ ಸ್ಟ್ಯಾಂಡು ಮತ್ತು ಅದಕ್ಕೆ ಬೇಕಾಗಿರೋ ಅಸೆಸರೀಸ್ ಎಲ್ಲ ಎತ್ಕೊಬಂದು ಸೀರೆನೂ ತೊಗೊಬಂದ್ವಿ. ಗ್ರೀನು ಮತ್ತು ವಿತ್ ಪರ್ಪಲ್ ಕಾಂಬಿನೇಷನಲ್ಲಿರೋಂಥ ಸೀರೆ, ಬ್ಯಾಂಗಲ್ಸು, ಮಾಮೂಲಿ ಗೊತ್ತಲ್ಲ ವರಮಹಾಲಕ್ಷ್ಮಿಗೆ ಏನೇನು ಬೇಕು ಅಂತ ಅದೆಲ್ಲ ಎತ್ಕೊಬಂದು ಇವಾಗ ಮುಂದೆ ಪ್ಲೇಟ್ ಇಡೋಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಅದು ಬಂದ್ಬಿಟ್ಟು ಬಾಳೆ ಕಂಬ ಇಟ್ಟು ಕಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನೂ 2 ಮಿಕ್ಕಿತ್ತು, ಅದನ್ನು ಹಿಂದೆಗಡೆಗೆ ಇಡಬೇಕು ಅಂತ ನೋಡ್ತಾಯಿದ್ದೆ. ಬಟ್ ಸ್ಟ್ಯಾಂಡ್ ಇರಲಿಲ್ಲ. ಏನಾದ್ರು ಪಾಟಲ್ಲಿ ಹಾಕಿ ಇಡೋಣ ಅಂತ ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಸುಮ್ಮನೆ ಸೈಡಲ್ಲಿ ಇಟ್ಟಿದ್ದೆ ಅದನ್ನ. ಇವಾಗ ಮುಂದೆ ಒಂದು 9 ಥರ ಪ್ಲೇಟ್ನ ರೆಡಿ ಮಾಡಿಬಿಟ್ಟು ಇಡಬೇಕು. ಸೊ ನಾನೇನು ಕುಡ್ದಿರಲಿಲ್ಲ ಅಂತ ಟೀ ತಂದು ಕೊಟ್ಟರು, ಟೀ ಕುಡಿತಾ ಇದ್ದೀನಿ. ಬೆಳಗ್ಗೆಯಿಂದ ಉಪವಾಸದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಟೀ ತಂದು ಕೊಟ್ರಲ್ಲ, ಟೀ ಅಲ್ವಾ ಅಂತಂದ್ಬಿಟ್ಟು ಟೀ ಕುಡಿದು ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ದೇವಿ ಮುಂದೆ 9 ಥರ ತಟ್ಟೆ ಇಡಬೇಕು, ಇಲ್ಲಾಂದರೆ 5 ಥರ ತಟ್ಟೆ ಇಡಬೇಕಂತೆ. ಹಾಗಾಗಿ ನಾನು 9 ಥರ ತಟ್ಟೆನ ಇಡೋಣ. 5 ತಿಂಡಿ ತಿನಿಸುಗಳು ತಟ್ಟೆ ಆಗುತ್ತೆ. ಇನ್ನು ಮಿಕ್ಕಿದ್ದ ಹಣ್ಣು, ಸೀರೆ, ಎಲೆ, ಅಡಿಕೆ ಮತ್ತು ಹಣ್ಣು ಕಾಯಿ ಬರುತ್ತೆ. ಆಮೇಲೆ ದೇವಿಗೆ ಬಂದ್ಬಿಟ್ಟು 3-4 ಥರ ಎಲ್ಲ ಥರ ಹೂವು ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ಮಲ್ಲೆ, ದುಂಡ್ಮಲ್ಗೆ ಮತ್ತು ಕಾಕಡ, ಮಲ್ಲಿಗೆ ಹೂವಿನ ಹಾರ, ತುಳಸಿ ಹಾರ ಇಷ್ಟನ್ನು ಹಾಕಿ ದೇವಿ ಕೂರಿಸ್ಬೇಕು ಅಂತ ಈ ಹಬ್ಬದಲ್ಲಿ. ಸಿರಿಗೆ ಮೊಬೈಲ್ ಹಂಗೆ ಇಟ್ಕೊಂಡ್ರ ಮಗನೇ. ಸಿರಿ ಪಪ್ಪು ಸ್ನಾನ ಮಾಡಲ್ಲ ನೀನು? ಪಪ್ಪ ಇಲ್ಲಿ ಹಾಯ್ ಹಾಯ್ ಹಾಯ್. ಇವಾಗ ನೋಡಿ ಈ ಥರ ಲುಕ್ ಇದೆ. ದೀಪಗಳೆಲ್ಲ ತೊಳ್ಕೊಂಡು ದೀಪ ಇಟ್ಟು ಮುಖ ಎಲ್ಲ ದೇವಿ ಮುಖ ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಹಚ್ಚಿ ಇವಾಗ ದೀಪಕ್ಕೆಲ್ಲ ಬತ್ತಿ ಹಾಕಿ ಮುಂದೆ ಎಲ್ಲ ಕೊಡೋಕ್ಕೆ ಏನು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೆ ಬಳೆ ಮತ್ತು ಅರಿಶಿನ ಕುಂಕುಮದ್ದು ಬ್ಲೌಸ್ ಪೀಸು ಮತ್ತು ಬ್ಯಾಂಗಲ್ಸು, ಒಂದು ಪರ್ಸು ಈ ಥರ ಎಲ್ಲ ತೊಗೊಬಂದಿಟ್ಟಿದ್ದೆ. ಅದನ್ನು ಕೊಟ್ಟರಾಗುತ್ತೆ, ಈವ್ನಿಂಗಲ್ಲಿ ಕೊಡೋದು ಆ್ಯಕ್ಚುಲಿ ಹೆಣ್ಮಕ್ಳಿಗೆ. ಹಾಗಾಗಿ ಇವಾಗ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ. ಇಲ್ಲಿ ನಾನು ನೋಡಿದ್ರೆ ರಂಗೋಲಿ ಹಾಕೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೆ ಕಲ್ಲಲ್ಲಿ ರಂಗೋಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ somehow ಹೆಂಗೋ ರಂಗೋಲಿ ಹಾಕಿದೆ. ಅದು ನೋಡಿದ್ರೆ ಆ ಕಲ್ಲಿಗೂ ಅದಕ್ಕೂ ಎದ್ದೇ ಕಾಣ್ತಾಯಿಲ್ಲ. ಕಲರಲ್ಲಿ ಅವೆಲ್ಲ ಬಿಟ್ಟಿದ್ದೀನಿ ರಂಗೋಲಿ ಬಿಟ್ಟಾದಮೇಲೆ ಅದ್ರ ಸುತ್ತ ಹೂ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಬಾರ್ಡರಿಂಗ್ ಥರ ಮಾಡಬೇಕು ರಂಗೋಲಿಗೆ ಅಂತ ಅಂದ್ಕೊಂಡು ಮಾಡಿದೆ. ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ರೆಡಿಯಾಗಿ ಮಾಮೂಲಿ ಡ್ರೆಸ್ ಹಾಕಿರ್ತೀನಿ. ಸೊ ನಾನು ಪೂಜೆ ಮಾಡುವಾಗ ಸೀರೆ ಹಾಕೊಂಡು ಮಾಡ್ಬೇಕನ್ನೋದು ನನ್ನ ಆಸೆ. ಹಾಗಾಗಿ ಸೀರೆ ಹಾಕ್ಕೊಂಬಂದೆ. ಇವಾಗ ದೀಪ ಹಚ್ಚಿ ಎಡೆ ಎಲ್ಲ ಇಡಬೇಕಲ್ಲ ಅಂದ್ಬಿಟ್ಟು. ಸೊ ಇದು ಹೊಸ ಸೀರೆನೇ, ರೆಡ್ ಕಲರು ವಿತ್ ವೈಟ್ ಬ್ಲೌಸ್ ಹಾಕಿದ್ದೀನಿ. ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ. ಇದು ಹಬ್ಬ ಅಂದರೆ ಒಂಥರನೇ ಚೆಂದ. ಏನಕ್ಕೆ ಅಂದರೆ ಎಲ್ಲ ರೆಡಿ ಆಗ್ಬೋದು ನಾವು, ಒಂಥರ ಏನೋ ವೈಬ್ಸ್ ಚೆನ್ನಾಗಿರುತ್ತೆ ಹಬ್ಬದ್ದು. ಇವಾಗ ಫೋಟೋ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಎಲ್ಲನೂ ಲೈಟ್ ಆನ್ ಮಾಡ್ತಾಯಿದ್ದೀನಿ. ಲೈಟ್ ಆನ್ ಮಾಡಿದ್ರೆ ಅದು ಫೋಕಸ್ಗೆ ದೇವಿನೂ ಚೆನ್ನಾಗಿ ಹೊಳಿತಾಳೆ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ರಂಗೋಲಿ ಬಿಟ್ಟಿದ್ದೀನಿ. ರೌಂಡಾಗಿ ಬಾರ್ಡ್ರಿಂಗಾಗಿ ಹೂವು ಹಾಕಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಬಟ್ ಅಷ್ಟು ಚೆನ್ನಾಗಿ ಎದ್ದು ಕಾಣ್ತಾಯಿಲ್ಲ, ಆ ಕಲ್ಲಿಗೆ ಎದ್ದು ಕಾಣ್ತಾಯಿಲ್ಲ. ಇದು ಬಳೆ ಇಟ್ಟಿದ್ದೀನಿ, ಹೂವು, ಬಳೆ, ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಅಕ್ಷತೆ ಮತ್ತು ಒಂಥರ ಸ್ವೀಟ್. ಮೈಸೂರವರು ಮೈಸೂರು ಪಾಕ್ ಹಿಡ್ದೇ ಇದ್ರೆ ಹೆಂಗೆ, ಹಾಗಾಗಿ ಈ ಥರ ಎಲ್ಲ ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕೋಡುಬಳೆ, ಒಂದು
ತಟ್ಟೆಲಿ ಅಡಿಕೆ ಮತ್ತು ಬನಾನ 2 ಥರ ದೀಪ ಹಚ್ಚಿದ್ದೀನಿ. ಒಂದು ಸ್ಮಾಲ್ ಬೆಳ್ಳಿ ದೀಪ, ಇನ್ನೊಂದು ದೊಡ್ಡದಾಗಿರೋಂಥದ್ದು. ಇಲ್ಲಿ ಎಲ್ಲ ಥರ ಹಣ್ಣು ಇಟ್ಟಿದ್ದೀವಿ. ಇದು ನಾನು ಕೊಡಬೇಕು ಅಂತ ತೊಗೊಬಂದಿರೋದು ಕುಂಕುಮದ ಒಂದು ಬಾಕ್ಸ್ ಬರುತ್ತಲ್ಲ ಅದು. ಇದು ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಟೋಟಲ್ 9 ಥರ ಈ ಥರ ದುಡ್ಡೆಲ್ಲ ಅರೇಂಜ್ ಮಾಡಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ದೀಪ ಹಚ್ಚಬೇಕು, ದೀಪ ಹಚ್ಚಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಎಡೆ ಇಕ್ಕದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ವರೆಗೂ ಆರಾಮ್ಸೆ ಟೈಮ್ ಸಿಗುತ್ತೆ ನನಗೆ. ಈ ಹಬ್ಬದಲ್ಲಿ ನಾವು ಏನು ಕಂಕಣ ಕಟ್ಟಬೇಕು ಅಲ್ಲ, ಹಾಗಾಗಿ ಅವ್ರಿಗೆ ನಾನು ಕಟ್ತಾಯಿದ್ದೀನಿ, ನನಗೆ ಅವ್ರು ಕಟ್ತಾಯಿದ್ದಾರೆ. ನನ್ನ ಮಗಳು ಕಟ್ಟಿಸ್ಕೊಳ್ಳಿಲ್ಲ, ಬಟ್ ಕಟ್ಟಿಸ್ಕೊಂಡ್ರು ಎಲ್ಲ ಕಿತ್ತಾಕ್ಬಿಟ್ಲು ಹೂ ಇರೋದ್ರಿಂದ ಅವಳು ಕಟ್ಟಿಸ್ಕೊತಾನೇ ಇಲ್ಲ. ಸೊ ಇವಾಗ ನಾವು ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ನಾವು ಮಾಡಿ ಹಾಕಿರೋದಿಲ್ಲ ಮಗ್ಗಿ ಪಾಪು, ರಂಗೋಲಿ ಹಾಕಿದ್ದೆಲ್ಲ ಇಲ್ಲಿ ನೋಡು. ರಂಗೋಲಿ ಎಲ್ಲ ಐತೇಳು ಸಿರಿ ಮಗ್ನೆ. ಸಡನ್ನಾಗಿ ಮಳೆ ಬರ್ತಾ ಇದೆ ಮೈಸೂರಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಳೆ ಬರ್ತಾ ಇದೆ. ಈವ್ನಿಂಗು ಮತ್ತೆ ರೆಡಿಯಾಗಿ ಅರಿಶಿನ ಕುಂಕುಮ ಕೊಡಬೇಕು ಮನೆಗೆ ಬಂದವರಿಗೆ, ಹೆಣ್ಮಕ್ಳಿಗೆ. ಹಾಗಾಗಿ ರೆಡಿಯಾಗಿ ನಾನು ಅರಿಶಿನ ಕುಂಕುಮ ತೊಗೊಳಕ್ಕೆ ಬೇರೆಯವ್ರ ಮನೆಗೆ ಹೋಗಬೇಕು, ಕರೆಯಕ್ಕೆ ಬರ್ತಾರೆ. ತೆಗೆದಿಡು ಸಾಕು ನಿಂದು. ಎಷ್ಟು ಟೈಮ್ ಅವಳಿಗೆ ಎಲ್ಲ ಸಿಗಂಗೆ ಇರ್ತೀಯ, ಬಡ ಬಡ ಹಾಕೋಳಿಗೆ ಬಾವಲ್ಲಿ ಹಂಗೆ ಹಾಕೋಣ. ಸ್ವಾಮಿ ಮಾಡ್ಕೊಳ್ಳೋಣ ಇನ್ನೊಂದ್ಸರಿ, ಮುಗ್ದೋಯ್ತೈತೆ ಸ್ವಾಮಿ. ಸ್ವಾಮಿ ಮಾಡ್ಕೊಳ್ಳೋ ಬಾಯ್ಲಿ. ಯಾರಿಲ್ಲ ಅಲ್ಲಿ, ಗುಮ್ಮ ಬತ್ತ ನೀನು. ಒಂಬಾ ಬೆಕ್ಕು ಬಂತು, ಬೆಕ್ಕು ಬಂತು.
ನನ್ನ ಮಗಳಿಗೆ ಹಚ್ಚಲೇಬೇಕು ಹೀಗೆ ನನಗೆ ಕೊಟ್ಟಿಲ್ಲಲ್ಲ ಅಂತದೆ ವರ್ಷದ ಮೇಲೆ ಆಯ್ತಾ ವರ್ಷದ 6 ತಿಂಗಳಿಗೆ ವರ್ಷದ 6 ತಿಂಗಳ ನಮ್ಮ ಮನೆ ಕೊಟ್ಟ ಲಕ್ಷಣ ಹಾಯ್ ಹಾಯ್ ಮಾಡಿ ಹಾಯ್ 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 ಕ್ಯೂಟ್ ಆಗೈತಾ ಎಲ್ಲ ಮಕ್ಕಳು ಯಾಕಮ್ಮ ಆಯ್ತಾಯ್ತು ಅವರಪ್ಪ ಹಂಗೆ ಬಿಟ್ಟಿದ್ದಾಳೆ ಬಟ್ಟೆ ಹಾಕ್ಬಿಟ್ಟು ಪಿಡಿ ತೊಗೊಂಡು